ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಮುಷ್ಕರದ ಭವಿಷ್ಯ ನಿರ್ಧಾರವಾಗುತ್ತೆ. ಸರ್ಕಾರ ಹಾಗೂ ಸಾರಿಗೆ ನೌಕರರ ಮಧ್ಯೆ ಸಂಘರ್ಷ ಜೋರಾಗ್ತಾ ಇದೆ. ಇಲ್ಲಿ ಸ್ಯಾಲರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಜಾಸ್ತಿ ವೇತನ ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ 12.5% ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ 25% ಜಾಸ್ತಿ ಬೇಕು ಅಂತ ಹೇಳಿ ಸಾರಿಗೆ ನೌಕರರ ಒಂದು ಇರಾದೆ, ಅವರ ಒಂದು ವಾದ ಇಲ್ಲಿ. ಸೊ ಈ ಸಂಘರ್ಷ ಇತ್ಯರ್ಥಕ್ಕೆ ಹೇಗಾದರೂ ಮಾಡಿ ನಾವು ಶ್ರಮಿಸಬೇಕು ಅಂತೇಳಿ ಕಾರ್ಮಿಕ ಇಲಾಖೆ ನಿರಂತರ ಪ್ರಯತ್ನದಲ್ಲಿದೆ. ಸಮಸ್ಯೆ ಇತ್ಯರ್ಥ ಮಾಡಬೇಕು ಅಂಥೇಳಿ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶವನ್ನು ಮಾಡ್ತಾ ಇದೆ. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ನಿಗಮ ಸಂಘಟನೆಗಳ ಜೊತೆಯಲ್ಲಿ ಸಭೆ ಇದೆ. ಸಭೆಯಲ್ಲಿ 4 ನಿಗಮದ MDಗಳು ನೌಕರರ ಸಂಘಟನೆಗಳು ಕೂಡ ಭಾಗಿಯಾಗ್ತಾ ಇವೆ. ಬೆಂಗಳೂರಿನ ಕಾರ್ಮಿಕ ಇಲಾಖೆ ಆಯುಕ್ತರ ಕಚೇರಿಯಲ್ಲಿ ಈ ಸಭೆ ನಿಗದಿಯಾಗಿದೆ. ತುಂಬ ಕುತೂಹಲ ಕೆರಳಿಸ್ತಾ ಇದೆ. ಕಾರ್ಮಿಕ ಇಲಾಖೆಯ ಮಹತ್ವದ ಸಭೆ. ಸರ್ಕಾರ ಅಂದರೆ ರಾಮಲಿಂಗಾರೆಡ್ಡಿಯವರು ಒಂದು ಕಡೆ, ಈ ಸಂಘಟನೆಗಳು ಒಂದು ಕಡೆ, ಇಲ್ಲಿವರೆಗೂ ಪ್ರಯತ್ನ ಆಗ್ತಾ ಇತ್ತು. ಸಾರಿಗೆ ಸಚಿವರು ನಾನೊಂದು 12% ಮಾಡ್ತೀನಪ್ಪ, ನಿಮಗೆ ಕೆಲಸ ಮಾಡಿ ಪರವಾಗಿಲ್ಲ ಅಂತ ಹೇಳಿದಾಗ, ಇಲ್ಲ ಮಾಡೋದಿದ್ರೆ ನಮಗೆ 25% ಜಾಸ್ತಿ ಮಾಡಿ ಅಂಥೇಳಿ ನೌಕರರ ಕಡೆಯಿಂದ ಒಂದು ಒತ್ತಾಯ. ಅದು ಇದೀಗ ಸಂತೋಷ್ ಲಾಡ್ ಅವರಿದ್ದಾರಲ್ಲ, ಅವರು ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಸಚಿವರಿದ್ದಾರೆ, ಅವರ ಇಲಾಖೆ ಒಂದು ಮಹತ್ವದ ಸಭೆಯನ್ನು ಮಾಡ್ತಾ ಇದೆ. ಈ ಸಭೆ ಸಫಲವಾಗುತ್ತಾ ವಿಫಲವಾಗುತ್ತಾ ಗೊತ್ತಿಲ್ಲ. ಇಡೀ ಸಭೆ ಮೇಲೆ ಏನು ನಿಂತಿದೆ ಅಂತ ಹೇಳಿದ್ರೆ, ಸಾರಿಗೆ ನೌಕರರ ಮುಷ್ಕರದ ಭವಿಷ್ಯ ಇವರು ಮಾಡುವಂಥ ಸಭೆ ಮೇಲಿದೆ. ಒಂದು ವೇಳೆ ಅವರು ಇಲ್ಲ ನಾವು ಮುಷ್ಕರ ಮಾಡಲ್ಲ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಜನಗಳ ಪ್ರಯಾಣಕ್ಕೆ ಅನುಕೂಲ. ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಜನಗಳು ಓಡಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ ಅಂಥೇಳಿ ಕಾರ್ಮಿಕ ಇಲಾಖೆ ಸಭೆ ವಿಫಲವಾದರೆ ಮೇ 20ನೇ ತಾರೀಕಿಂದ ಮುಷ್ಕರ ಜೋರಾಗುತ್ತೆ. ಡಿಮ್ಯಾಂಡ್ಸ್ ಏನಪ್ಪ ಇವ್ರದ್ದು ಅಂತ ನೋಡಿದ್ರೆ, 25% ವೇತನ ಜಾಸ್ತಿ ಮಾಡಬೇಕು, 1/1/2024ಕ್ಕೆ ಪೂರ್ವಾನ್ವಯವಾಗುವಂತೆ ಅವತ್ತಿಂದ ನಮಗೆ ಜಾರಿಯಾಗುವಂತೆ ವೇತನ ಪರಿಷ್ಕರಣೆ ಮಾಡಿಕೊಡಿ, 25% ಜಾಸ್ತಿ ಕೊಡಿ ಅವತ್ತಿಂದ. ಸೊ 2 ವರ್ಷ 1.5 ವರ್ಷ ಅಂತ ಅಂದುಕೊಳ್ಳಿ, 1.5 ವರ್ಷದ್ದು ನಮಗೆ ಸೇರಿಸಿ ಬರಬೇಕು ಸ್ಯಾಲ್ರಿ ಹೈಕ್. ನಮಗೆ 38 ತಿಂಗಳ ಹಿಂಬಾಕಿ ಹಣ ನಮಗೆ ಪಾವತಿ ಆಗಬೇಕು. ಬಾಕಿ 1 ವರ್ಷ ಉಳಿಸ್ಕೊಂಡಿದ್ದೀರಲ್ಲ ಅದು ಬರಬೇಕು ನಮಗೆ. 31% ತುಟಿ ಭತ್ಯೆಯನ್ನು ಮೂಲ ವೇತನದಲ್ಲಿ ವಿಲೀನ ಮಾಡಬೇಕು. ಬಾಟಾ ಮತ್ತಿತರ ಭತ್ಯೆಗಳನ್ನು ಜಾಸ್ತಿ ಮಾಡಬೇಕು ನಮಗೆ. 12 ತಿಂಗಳ ಬಾಕಿ ಹಣ ನೌಕರರಿಗೆ ನಿವೃತ್ತರಿಗೆ ಪಾವತಿ ಆಗಲೇಬೇಕು. 26 ತಿಂಗಳ ಬಾಕಿ 1272 ಕೋಟಿ ರೂಪಾಯಿಗಳನ್ನು ಒಂದೇ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಕಂತಿನಲ್ಲಿ ಪಾವತಿ ಮಾಡಬೇಕು. ಫಾರ್ಮ್ 4 ಮತ್ತಿತರ ಬೇಡಿಕೆಗಳನ್ನು 1 ತಿಂಗಳ ಒಳಗಾಗಿ ಬಗೆಹರಿಸಬೇಕು ಅಂತೇಳಿ ಸಾರಿಗೆ ಸಿಬ್ಬಂದಿ ಬೇಡಿಕೆ ಇದೆ. ಮೇ 20ನೇ ತಾರೀಕಿಂದ ರಾಜ್ಯದಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರದ ಹಿನ್ನೆಲೆಯಲ್ಲಿ ಸಾರಿಗೆ ಸಿಬ್ಬಂದಿ ಮುಷ್ಕರ ತಡೆಯುವುದಕ್ಕೆ ಸಾರಿಗೆ ಇಲಾಖೆ ಸರ್ಕಸ್ ಮಾಡ್ತಾ ಇದೆ. ಮುಷ್ಕರ ಮಾಡಬೇಡಿ ಅಂಥೇಳಿ ಸಾರಿಗೆ ನೌಕರರಿಗೆ ನಿಗಮಗಳು ಮನವಿಯನ್ನು ಮಾಡಿಕೊಳ್ತಾ ಇವೆ. ನಮ್ಮದು ಬಗ್ಗೆ ಹರಿಲೇಬೇಕು ಅಂಥೇಳಿ ಇದೀಗ ಸಾರಿಗೆ ನೌಕರರು ಒಂದು ಕಡೆ ನಿಂತಿದ್ರೆ ಆ ಥರದ್ದು ಮುಷ್ಕರ ಮಾಡೋಕ್ಕೆ ಹೋಗಬೇಡ್ರಪ್ಪ ಅಂಥೇಳಿ ನಿಗಮಗಳಿಗೆ ಒಂದು ರೀತಿಯಲ್ಲಿ ಸರ್ಕಾರ ಮನವಿಯನ್ನು ಮಾಡ್ತಾ ಇದೆ. ಇಲ್ಲಿ BMTC, KSRTC, KKRTC, NWRTC ನೌಕರರಿಗೆ ಸೂಚನೆ ಸಿಗ್ತಾ ಇದೆ. ಅನಗತ್ಯವಾಗಿ ಏನಾದರೂ ಕರ್ತವ್ಯಕ್ಕೆ ನೀವು ಗೈರು ಹಾಜರಾದರೆ, ಬರದೇ ಇದ್ದರೆ ಆಗ ನಿಮಗೆ ವೇತನ ಕಡಿತ ಮಾಡ್ತೀವಿ, ನಾವು ಸ್ಯಾಲ್ರಿ ಕಟ್ ಮಾಡ್ತೀವಿ. ನಿಮಗೆ ವಾರದ ರಜೆ, ವೀಕ್ಲಿ ಆಫ್, ದೀರ್ಘಾವಧಿ ರಜೆ ಹೊರತುಪಡಿಸಿ ಹಾಜರಾತಿ ಕಡ್ಡಾಯ ಇರುತ್ತೆ. ವೀಕ್ಲಿ ಒಂದು ಸಲ ಒಬ್ಬರಿಗೆ ರಜೆ ಇರುತ್ತಲ್ಲ, ಅದು ತಗೊಳ್ಳಿ, ನೀವು ಪರವಾಗಿಲ್ಲ. ದೀರ್ಘಾವಧಿ ರಜೆ ಇತ್ತಾ ತಗೊಳ್ಳಿ. ಅದು ಬಿಟ್ಟುಬಿಟ್ಟು ಬೇರೆಲ್ಲರೂ ಹಾಜರಾತಿ ಇರಲೇಬೇಕಾಗತ್ತೆ. ಆಯಾ ಡಿಪೋ ಮ್ಯಾನೇಜರ್ಗಳಿಂದ ನೌಕರರಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನೆಯಾಗಿದೆ. ಒಂದು ಕಡೆ ಸಂಧಾನದ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ. ಅನಗತ್ಯವಾಗಿ ಕರ್ತವ್ಯಕ್ಕೆ ಬರದೇ ಇದ್ದರೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತದೆ. ಕರ್ತವ್ಯಕ್ಕೆ ಹಾಜರಾಗಿ ಸೇವೆ ಮಾಡಬೇಕು ನೀವು ಅಂತ ನಿಗಮಗಳು ಸೂಚನೆಯನ್ನು ಕೊಡ್ತಾ ಇವೆ.